ನರ್ಸಿಂಗ್ ಫೀಲ್ಡ್ಗೆ ಹೋಗಬೇಕು ಅಂದಾಗ ಎರಡು ಹೆಸರುಗಳು ಪದೇ ಪದೇ ನಮ್ಮ ಮುಂದೆ ಬರ್ತವೆ. ಒಂದು BSc ನರ್ಸಿಂಗ್, ಇನ್ನೊಂದು GNM. ನೋಡಕ್ಕೆ ಎರಡೂ ಒಂದೇ ಥರ ಅನಿಸಿದ್ರೂ ಇವುಗಳ ಮಧ್ಯೆ ದೊಡ್ಡ ವ್ಯತ್ಯಾಸಗಳಿವೆ. ಒಂದು ಡಿಗ್ರಿ, ಇನ್ನೊಂದು ಡಿಪ್ಲೊಮಾ. ಒಂದು 4 ವರ್ಷ, ಇನ್ನೊಂದು 3.5 ವರ್ಷ. ಈಗ ಪೇಪರ್ ಮೇಲೆ ನೋಡಿದ್ರೆ ಒಂದು 4 ವರ್ಷದ ಡಿಗ್ರಿ ಯಾವಾಗಲೂ 3 ವರ್ಷದ ಡಿಪ್ಲೊಮಾಗಿಂತ ಬೆಟರ್ ಅಲ್ವಾ? ಹಾಗಾದರೆ ಯಾಕೆ ಇವತ್ತಿಗೂ ಸಾವಿರಾರು ವಿದ್ಯಾರ್ಥಿಗಳು GNM ಕೋರ್ಸ್ ಆಯ್ಕೆ ಮಾಡ್ತಾರೆ? ಕೇವಲ ಅವಧಿ ಮಾತ್ರ ಇಲ್ಲಿ ಮುಖ್ಯನಾ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಥೆ ಇದೆಯಾ? ನಮಗೆ ಸಿಕ್ಕಿರುವ ಸೋರ್ಸ್ಗಳನ್ನು ಇಟ್ಕೊಂಡು ಇಂದು ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. BSc ನರ್ಸಿಂಗ್ ಮತ್ತು GNM ಅಂದರೆ ಜನರಲ್ ನರ್ಸಿಂಗ್ ಮತ್ತು ಮಿಡ್ವೈಫ್ರಿ, ಈ ಎರಡು ದಾರಿಗಳ ಆಳ ಅಗಲವನ್ನು ನೋಡೋಣ. ಅರ್ಹತೆಯಿಂದ ಹಿಡಿದು ಅವರು ಕಲಿಯೋ ಪಾಠಗಳು ಮತ್ತು ಕೊನೆಗೆ ಸಿಗುವ ಕೆರಿಯರ್ ಅವಕಾಶಗಳ ತನಕ ಪ್ರತಿಯೊಂದನ್ನು ಬಿಡಿಸಿ ಮಾತಾಡೋಣ. ಖಂಡಿತ. ಈ ಚರ್ಚೆ ಬಹಳ ಮುಖ್ಯ. ಯಾಕಂದ್ರೆ ಇದು ಕೇವಲ ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋ ವಿಷಯವಲ್ಲ. ಇದು ಒಬ್ಬ ವ್ಯಕ್ತಿಯ ವೃತ್ತಿ ಜೀವನದ ಅಡಿಪಾಯ. ಇಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ 20-30 ವರ್ಷಗಳ ಕೆರಿಯರ್ ಪಯಣವನ್ನೇ ನಿರ್ಧರಿಸಬಹುದು. ಪ್ರತಿಯೊಂದು ಅಂಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಅಗತ್ಯ. ಸರಿ, ಹಾಗಾದ್ರೆ ಮೊದಲನೇ ಮತ್ತು ಅತಿ ದೊಡ್ಡ ವ್ಯತ್ಯಾಸದಿಂದಾನೇ ಶುರು ಮಾಡೋಣ. BSc ನರ್ಸಿಂಗ್ ಒಂದು ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಕೋರ್ಸ್, ಆದರೆ GNM ಒಂದು ಡಿಪ್ಲೊಮಾ. ಇದೇ ಅಲ್ವಾ ಮೂಲಭೂತ ವ್ಯತ್ಯಾಸ? ಹೌದು. ಆದ್ರೆ ಆ ಒಂದು ಪದ ಡಿಗ್ರಿ ಮತ್ತು ಡಿಪ್ಲೊಮಾ ಕೇವಲ ಸರ್ಟಿಫಿಕೇಟ್ ಮೇಲಿನ ಹೆಸರಲ್ಲ. ನಮ್ಮ ಆರೋಗ್ಯ ವ್ಯವಸ್ಥೆಗೆ ಬೇಕಾದ ಎರಡು ವಿಭಿನ್ನ ರೀತಿಯ ವೃತ್ತಿಪರರನ್ನು ಸೃಷ್ಟಿಸುವ ಎರಡು ಬೇರೆ ಬೇರೆ ಫಿಲಾಸಫಿಗಳು ಅವು. GNM ಕೋರ್ಸ್ನ ಗುರಿ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ತಕ್ಷಣಕ್ಕೆ ಎದುರಾಗುವ ಸಮಸ್ಯೆಗಳನ್ನು ನಿಭಾಯಿಸಬಲ್ಲ ಕೈಯಲ್ಲಿ ಕೌಶಲ್ಯವಿರುವ ನರ್ಸ್ಗಳನ್ನು ಆದಷ್ಟು ಬೇಗ ತಯಾರು ಮಾಡುವುದು. ಆದರೆ BSc ನರ್ಸಿಂಗ್ನ ಗುರಿ ಅದಕ್ಕಿಂತ ದೊಡ್ಡದು. ಅದು ಮುಂದೆ ನರ್ಸಿಂಗ್ ಕ್ಷೇತ್ರವನ್ನೇ ಮುನ್ನಡೆಸಬಲ್ಲ ಲೀಡರ್ಗಳನ್ನು, ಹೊಸ ತಲೆಮಾರಿಗೆ ಪಾಠ ಹೇಳುವ ಶಿಕ್ಷಕರನ್ನು ಮತ್ತು ನರ್ಸಿಂಗ್ ಪದ್ಧತಿಗಳನ್ನು ಸುಧಾರಿಸುವ ಸಂಶೋಧಕರನ್ನು ರೂಪಿಸುವುದಾಗಿದೆ. ವಾವ್! ಹಾಗೆ ಹೇಳಿದಾಗ ಪೂರ್ತಿ ಪರ್ಸ್ಪೆಕ್ಟಿವ್ ಬದಲಾಗುತ್ತೆ. ಇದು ಕೇವಲ ಕೋರ್ಸ್ ಬಗ್ಗೆ ಅಲ್ಲ, ಬದಲಾಗಿ ನಾನು ಹೆಲ್ತ್ ಕೇರ್ ಸಿಸ್ಟಮ್ನ ಯಾವ ಭಾಗ ಆಗಬೇಕು ಅಂತ ನಿರ್ಧರಿಸಿದ ಹಾಗೆ. ಅವಧಿಯಲ್ಲೂ ವ್ಯತ್ಯಾಸ ಇದೆಯಲ್ಲ. BSc 4 ವರ್ಷ, GNM 3 ವರ್ಷ ಪ್ಲಸ್ 6 ತಿಂಗಳ ಇಂಟರ್ನ್ಶಿಪ್. ಆ ಎಕ್ಸ್ಟ್ರಾ 6 ತಿಂಗಳು BSc ಕೋರ್ಸ್ನಲ್ಲಿ ಏನನ್ನು ಕೊಡುತ್ತೆ? ಆ 6 ತಿಂಗಳು ಕೇವಲ ಸಮಯದ ಲೆಕ್ಕಾಚಾರವಲ್ಲ, ಅದು ಕಲಿಕೆಯ ಆಳವನ್ನು ಸೂಚಿಸುತ್ತೆ. BSc ನರ್ಸಿಂಗ್ನಲ್ಲಿ ವಿದ್ಯಾರ್ಥಿಗಳು ಕೇವಲ ಒಂದು ಇಂಜೆಕ್ಷನ್ ಹೇಗೆ ಕೊಡಬೇಕು ಅಂತ ಕಲಿಯೋದಿಲ್ಲ. ಬದಲಾಗಿ ಆ ಇಂಜೆಕ್ಷನ್ನಲ್ಲಿರುವ ಮರುದ್ದು ದೇಹದೊಳಗೆ ಹೋಗಿ ಜೀವಕೋಶಗಳ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಅದರ ಸೈಡ್ ಎಫೆಕ್ಟ್ಸ್ ಯಾಕೆ ಬರುತ್ತೆ ಅನ್ನೋದರ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಆ ಆಳವಾದ ಸೈದ್ಧಾಂತಿಕ ಜ್ಞಾನ ರೋಗಿಯ ಸ್ಥಿತಿಯನ್ನು ಸಮಗ್ರವಾಗಿ ನೋಡಲು ಮತ್ತು ಕಠಿಣ ಸಂದರ್ಭಗಳಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಓಕೆ, ಅಂದ್ರೆ ಒಂದು ದಾರಿ ಆಳವಾದ ಸೈದ್ಧಾಂತಿಕ ಜ್ಞಾನಕ್ಕೆ ಮಹತ್ವ ಕೊಟ್ರೆ, ಇನ್ನೊಂದು ತಕ್ಷಣದ ಪ್ರಾಯೋಗಿಕ ಕೌಶಲ್ಯಕ್ಕೆ. ಹಾಗಾದ್ರೆ ಈ ಎರಡೂ ದಾರಿಗಳಲ್ಲಿ ಯಾರು ಬೇಕಾದರೂ ನಡಿಬಹುದಾ, ಅಥವಾ ಪ್ರವೇಶ ಪಡೆಯೋಕೆ ಏನಾದರೂ ನಿರ್ಬಂಧಗಳಿವೆಯಾ? ಪ್ರವೇಶದ ನಿಯಮಗಳೇ ಇದರ ಕಥೆಯ ಇನ್ನೊಂದು ಭಾಗವನ್ನ ಹೇಳ್ಬೋದು ಅನ್ಸುತ್ತೆ. BSc ನರ್ಸಿಂಗ್ ಸೇರ್ಬೇಕು ಅಂದ್ರೆ PUCಯಲ್ಲಿ ವಿಜ್ಞಾನ ವಿಭಾಗ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ PCB ಓದಿರೋದು ಕಡ್ಡಾಯ. ಮೊದಲಿನಿಂದಲೂ ವಿಜ್ಞಾನದ ಬಗ್ಗೆ ಆಸಕ್ತಿ ಮತ್ತು ಆ ಹಿನ್ನೆಲೆ ಇದ್ದವರಿಗೆ ಮಾತ್ರ ಈ ದಾರಿ ತೆರೆದಿರುತ್ತೆ. ಅಂದ್ರೆ ಸೈನ್ಸ್ ಓದಿದ್ರೆ BSc ನರ್ಸಿಂಗ್ ಸೇರುವಂತಿಲ್ಲ? ಹಾಗಾದ್ರೆ GNM? ಇಲ್ಲೇ GNM ಹೆಚ್ಚು ಜನರಿಗೆ ಅವಕಾಶ ಕೊಡೋದು. ಇದೊಂದು ರೀತಿ ಹೆಚ್ಚು ಇನ್ಕ್ಲೂಸಿವ್ ಆಯ್ಕೆ ಅಂತ ಹೇಳ್ಬೋದು. GNM ಕೋರ್ಸ್ಗೆ ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ಯಾವುದೇ ವಿಭಾಗದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅವರಿಗೆ PUCಯಲ್ಲಿ ಇಂಗ್ಲಿಷ್ ಒಂದು ವಿಷಯವಾಗಿರ್ಬೇಕು ಮತ್ತು ಕಾಲೇಜ್ಗಳು ನಿಗದಿಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು ಅಷ್ಟೇ. ಇದರಿಂದ PUC ಮುಗಿದ್ಮೇಲೆ ಅಯ್ಯೋ ನಾನು ನರ್ಸ್ ಆಗ್ಬೇಕಿತ್ತು ಆದ್ರೆ ಸೈನ್ಸ್ ಓದಿಲ್ವಲ್ಲ ಅಂತ ಕೊರಗೋ ಎಷ್ಟೋ ಜನರಿಗೆ GNM ಒಂದು ಹೊಸ ಬಾಗಿಲನ್ನು ತೆರೆಯುತ್ತದೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ಬೇರೆ ಬೇರೆ ಹಿನ್ನೆಲೆಯ ಜನರನ್ನು ನರ್ಸಿಂಗ್ ವೃತ್ತಿಗೆ ಸ್ವಾಗತಿಸುವ ಒಂದು ವ್ಯವಸ್ಥೆ GNMನಲ್ಲಿದೆ. ವೃತ್ತಿಪರ ಹಾದಿಯನ್ನು ಬದಲಿಸಲು ಬಯಸುವವರಿಗೆ ಇದು ಒಂದು ದೊಡ್ಡ ಅವಕಾಶ ಇದ್ದಾಗೆ. ವಯೋಮಿತಿಯ ಬಗ್ಗೆಯೂ ನಮ್ಮ ಸೋರ್ಸ್ಗಳಲ್ಲಿ ಹೇಳಿದಾರಲ್ವಾ? ಎರಡೂ ಕೋರ್ಸ್ಗಳಿಗೂ ಸಾಮಾನ್ಯವಾಗಿ 17ರಿಂದ 35 ವರ್ಷ. ಹೌದು, ಮತ್ತು ಈ ಪ್ರವೇಶದ ವ್ಯತ್ಯಾಸ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ.
ವಿಜ್ಞಾನ ಶಿಕ್ಷಣಕ್ಕೆ ಬೇಕಾದ ಸೌಲಭ್ಯಗಳು ಕಮ್ಮಿ ಇರೋ ಪ್ರದೇಶಗಳಲ್ಲಿ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೈನ್ಸ್ ಓದಲು ಸಾಧ್ಯವಾಗೋದಿಲ್ಲ. ಅಂಥವರಿಗೆ ಜಿಎನ್ಎಂ ನರ್ಸಿಂಗ್ ವೃತ್ತಿ ಪ್ರವೇಶಿಸಲು ಒಂದು ಪ್ರಮುಖ ಹೆಬ್ಬಾಗಿಲಾಗ್ತದೆ. ಇದು ಆರೋಗ್ಯ ಸೇವೆಯಲ್ಲಿ ಸಾಮಾಜಿಕ ವೈವಿಧ್ಯತೆಯನ್ನು ಕಾಪಾಡಲು ಕೂಡ ಸಹಾಯ ಮಾಡುತ್ತೆ. ಓಕೆ, ವೇಟ್. ಇಲ್ಲಿವರೆಗೂ ನೋಡಿದ್ರೆ ಒಂದು ಕಡೆ ಸೈನ್ಸ್ ಹಿನ್ನೆಲೆ ಕಡ್ಡಾಯ, ಇನ್ನೊಂದು ಕಡೆ ಎಲ್ಲರಿಗೂ ಮುಕ್ತವಾವಕಾಶ. ಹಾಗಾದ್ರೆ ಅವರು ಕಲಿಯೋ ವಿಷಯಗಳಲ್ಲೇ ಅಜಗಜಾಂತರ ವ್ಯತ್ಯಾಸ ಇರಬೇಕಲ್ಲ? ಪಠ್ಯಕ್ರಮದ ವಿಷಯಕ್ಕೆ ಬಂದ್ರೆ ಇಲ್ಲೇ ಎರಡೂ ದಾರಿಗಳು ನಿಜವಾಗಿಯೂ ಬೇರೆಯಾಗೋದಲ್ವಾ? ಒಂದು ಯಾಕೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಿದ್ರೆ, ಇನ್ನೊಂದು ಹೇಗೆ ಅನ್ನೋದ್ರ ಮೇಲೆ. ಎಕ್ಸಾಕ್ಟ್ಲಿ. ಬಿಎಸ್ಸಿ ನರ್ಸಿಂಗ್ ಪಠ್ಯಕ್ರಮ ತುಂಬಾ ವಿಸ್ತಾರವಾದದ್ದು. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್, ಜೆನೆಟಿಕ್ಸ್, ಫಾರ್ಮಕಾಲಜಿ, ಸೈಕಾಲಜಿ, ಸೋಷಿಯಾಲಜಿ ಹೀಗೆ ಮನುಷ್ಯನ ದೇಹ, ಮನಸ್ಸು ಮತ್ತು ಸಮಾಜದ ಬಗ್ಗೆ ಆಳವಾದ ತಿಳುವಳಿಕೆ ನೀಡುವ ವಿಷಯಗಳಿರ್ತವೆ. ಉದಾಹರಣೆಗೆ, ಒಬ್ಬ ಬಿಎಸ್ಸಿ ನರ್ಸ್ ಫಾರ್ಮಕಾಲಜಿ ಅಂದ್ರೆ ಔಷಧಶಾಸ್ತ್ರ ಮತ್ತು ಜೆನೆಟಿಕ್ಸ್ ಅನುವಂಶೀಯ ಶಾಸ್ತ್ರ ಎರಡೂನೂ ಓದಿರೋದ್ರಿಂದ ನಿರ್ದಿಷ್ಟ ಅನುವಂಶೀಯ ಹಿನ್ನೆಲೆಯಿರೋ ರೋಗಿಗೆ ಒಂದು ಮருந்து ಯಾಕೆ ಬೇರೆ ರೀತಿ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಿಸುವ ಸಾಮರ್ಥ್ಯ ಹೊಂದಿರ್ತಾರೆ. ಅವರ ಯೋಚನೆ ಡಾಕ್ಟರ್ ಹೇಳಿದ್ದನ್ನು ಪಾಲಿಸಬೇಕು ಎನ್ನುವುದರಿಂದ ರೋಗಿಯ ಪ್ರತಿಕ್ರಿಯೆಯನ್ನು ವಿಮರ್ಶಾತ್ಮಕವಾಗಿ ಗಮನಿಸಬೇಕು ಎನ್ನುವ ಮಟ್ಟಕ್ಕೆ ಹೋಗುತ್ತೆ. ವಾವ್, ಅದು ನಿಜಕ್ಕೂ ದೊಡ್ಡ ವ್ಯತ್ಯಾಸ. ಹಾಗಾದರೆ ಜಿಎನ್ಎಂ ಪಠ್ಯಕ್ರಮ ಹೇಗಿರುತ್ತೆ? ಜಿಎನ್ಎಂ ಪಠ್ಯಕ್ರಮ ಹೆಚ್ಚು ಕೌಶಲ್ಯ ಆಧಾರಿತ, ಅಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮೇಲೆ ಹೆಚ್ಚು ಗಮನ ಕೊಡಲಾಗುತ್ತೆ. ಆಸ್ಪತ್ರೆಯಲ್ಲಿ ರೋಗಿಗಳ ಆರೈಕೆ, ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸುವುದು, ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡುವುದು, ಮಕ್ಕಳ ಆರೈಕೆ ಹೀಗೆ ದಿನನಿತ್ಯದ ಕೆಲಸಕ್ಕೆ ಬೇಕಾದ ಕೌಶಲ್ಯಗಳನ್ನು ನೇರವಾಗಿ ಕಲಿಸಲಾಗುತ್ತೆ. ಮತ್ತೆ ಆ ಮಿಡ್ವೈಫ್ರಿ ಅನ್ನೋ ಪದ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ಗರ್ಭಧಾರಣೆ, ಹೆರಿಗೆ ಮತ್ತು ನವಜಾತ ಶಿಶುವಿನ ಆರೈಕೆಯ ಬಗ್ಗೆ ವಿಶೇಷ ತರಬೇತಿ ನೀಡುತ್ತೆ. ಅಂದ್ರೆ ಮೊದಲ ದಿನದಿಂದಲೇ ಅತ್ಯಗತ್ಯವಾದ ಕ್ಲಿನಿಕಲ್ ಸ್ಕಿಲ್ಸ್ ಕಲಿಯುವುದಕ್ಕೆ ಇಲ್ಲಿ ಆದ್ಯತೆ. ಇದಕ್ಕೆಂದು ಹೋಲಿಕೆ ಕೊಡಬೇಕು ಅಂದ್ರೆ, ಬಿಎಸ್ಸಿ ನರ್ಸಿಂಗ್ ಅನ್ನೋದು ಆಹಾರ ವಿಜ್ಞಾನ, ಪೋಷಕಾಂಶಗಳ ಬಗ್ಗೆ ಆಳವಾಗಿ ಓದಿ ರಸಾಯನಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಶೆಫ್ ಆದ ಹಾಗೆ. ಇದರಿಂದ ಅವರು ಹೊಸ ಹೊಸ ರೆಸಿಪಿಗಳನ್ನು ಕಂಡುಹಿಡಿಬೋದು ಅಥವಾ ಫುಡ್ ಸೇಫ್ಟಿ ಬಗ್ಗೆ ರಿಸರ್ಚ್ ಮಾಡ್ಬೋದು. ಆದರೆ ಜಿಎನ್ಎಂ ಅನ್ನೋದು ನೇರವಾಗಿ ಕಿಚನ್ನಲ್ಲಿ ಕೆಲಸ ಮಾಡಿ ಕೈಯಾರೆ ಎಲ್ಲವನ್ನೂ ಕಲಿತು ದಿನಕ್ಕೆ ನೂರಾರು ಜನರಿಗೆ ರುಚಿಕಟ್ಟಾದ ಅಡಿಗೆ ಮಾಡುವ ನಿಪುಣ ಬಾಣಸಿಗರಾದ ಹಾಗೆ. ಅವರು ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಹೋಲಿಕೆ ತುಂಬಾ ಚೆನ್ನಾಗಿದೆ. ಅದನ್ನೇ ಮುಂದುವರಿಸಿ ಹೇಳುವುದಾದ್ರೆ, ಬಿಎಸ್ಸಿ ಪದವೀಧರರು ಅಡುಗೆ ಮನೆಯ ದಕ್ಷತೆಯನ್ನು ಹೇಗೆ ಹೆಚ್ಚಿಸಬಹುದು ಅಂತ ಹೊಸ ಸಿಸ್ಟಮ್ ಕಂಡುಹಿಡಿದ್ರೆ, ಜಿಎನ್ಎಂ ಪದವೀಧರರು ಆ ಅಡುಗೆ ಮನೆಯಲ್ಲಿ ನಿಂತು ಡಿನ್ನರ್ ರಶ್ ಸಮಯದಲ್ಲಿ ನೂರಾರು ಪ್ಲೇಟ್ ಊಟವನ್ನು ಒಂದೇ ಒಂದು ತಪ್ಪಿಲ್ಲದೆ ಪರ್ಫೆಕ್ಟ್ ಆಗಿ ಸಿದ್ಧಪಡಿಸಿಕೊಡ್ತಾರೆ. ಇಬ್ಬರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಾಸ್ಟರ್ಸ್. ಆರೋಗ್ಯ ವ್ಯವಸ್ಥೆಗೆ ಇಬ್ಬರೂ ಬೇಕು. ಓಕೆ, ಕಲಿಕೆಯ ವ್ಯತ್ಯಾಸ ಅರ್ಥ ಆಯ್ತು. ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಇದೆಲ್ಲ ಅವರ ಕೆರಿಯರ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಜಿಎನ್ಎಂ ಮಾಡಿದವರು ಬಡ್ತಿ ಪಡೆಯೋಕೆ ಅಥವಾ ದೊಡ್ಡ ಹುದ್ದೆಗೆ ಹೋಗೋಕೆ ಬಿಎಸ್ಸಿ ಮಾಡಿದವರಿಗಿಂತ ಹೆಚ್ಚು ಕಷ್ಟಪಡಬೇಕಾ? ಯಾಕಂದ್ರೆ ಜಿಎನ್ಎಂ ಮುಗಿಸಿ ಮತ್ತೆ 2 ವರ್ಷ ಪೋಸ್ಟ್ ಬೇಸಿಕ್ ಬಿಎಸ್ಸಿ ಕೋರ್ಸ್ ಮಾಡಿದ್ರೆ ತಾನೇ ಅದು ಬಿಎಸ್ಸಿಗೆ ಸಮ ಆಗೋದು. ಹಾಗಾದ್ರೆ ಇದು ಒಂದೇ ಗುರಿಗೆ ತಲುಪಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ದಾರಿಯಲ್ವಾ? ಯಾಕೆ ಮೊದಲೇ ಬಿಎಸ್ಸಿ ಮಾಡಿಬಿಡಬಾರ್ದು? ಇದು ಬಹಳ ಒಳ್ಳೆಯ ಮತ್ತು ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಹೌದು, ಮೇಲ್ನೋಟಕ್ಕೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುವ ದಾರಿಯಂತೆ ಕಾಣಿಸುತ್ತೆ. ಆದರೆ ವಾಸ್ತವ ಬೇರೆಯೇ ಇದೆ. ಜಿಎನ್ಎಂ ಮುಗಿಸಿದವರು 3.5 ವರ್ಷದಲ್ಲಿ ಕೆಲಸಕ್ಕೆ ಸೇರಿ ಹಣ ಸಂಪಾದಿಸಲು ಶುರು ಮಾಡ್ತಾರೆ. ಆರ್ಥಿಕವಾಗಿ ಬೇಗ ಸ್ವಾವಲಂಬಿಯಾಗಬೇಕೆನ್ನುವರಿಗೆ ಇದು ದೊಡ್ಡ ಅನುಕೂಲ. ಬಿಎಸ್ಸಿ ಪದವೀಧರರು ನೇರವಾಗಿ ನರ್ಸಿಂಗ್ ಸೂಪರ್ವೈಸರ್, ಬೋಧಕರು ಅಥವಾ ಆಡಳಿತಾತ್ಮಕ ಹುದ್ದೆಗಳಿಗೆ ಅರ್ಜಿ ಹಾಕುವ ಅರ್ಹತೆ ಹೊಂದಿರ್ತಾರೆ. ಆದರೆ ಜಿಎನ್ಎಂ ಮಾಡಿದವರು ಸಾಮಾನ್ಯವಾಗಿ ಸ್ಟಾಫ್ ನರ್ಸ್ ಆಗಿ ವೃತ್ತಿ ಆರಂಭಿಸ್ತಾರೆ. ನಿಖರವಾಗಿ ಆಮೇಲೆ ಕೆಲಸ ಮಾಡುತ್ತಾ ಅನುಭವ ಪಡೆದು ವೃತ್ತಿಯಲ್ಲಿ ಬೆಳೆಯಬೇಕು ಅಂತ ಅನಿಸಿದಾಗ ಅವರು ಆ ಪೋಸ್ಟ್ ಬೇಸಿಕ್ ಬಿಎಸ್ಸಿ ಕೋರ್ಸ್ ಮಾಡ್ತಾರೆ. ಅದೊಂದು ರೀತಿ ಬ್ರಿಡ್ಜ್ ಕೋರ್ಸ್, ಅವರ ಡಿಪ್ಲೊಮಾವನ್ನು ಡಿಗ್ರಿಗೆ ಸಮನಾಗಿಸುವ ಸೇತುವೆ. ಸೊ ಇದನ್ನೊಂದು ಅಡ್ಡಿಯಾಗಿ ನೋಡುವ ಬದಲು ತಮ್ಮ ಅನುಕೂಲಕ್ಕೆ ತಕ್ಕಂತೆ ವೃತ್ತಿಯಲ್ಲಿ ಮುಂದುವರಿಯಲು ಇರುವ ಒಂದು ಫ್ಲೆಕ್ಸಿಬಲ್ ಆಯ್ಕೆಯಾಗಿ ನೋಡಬಹುದು. ಒಬ್ಬ ಆಸ್ಪತ್ರೆಯ ಆಡಳಿತಾಧಿಕಾರಿಯ ದೃಷ್ಟಿಯಿಂದ ಯೋಚಿಸಿ.
ಒಂದು ಹೊಸ ವಾರ್ಡ್ ಶುರು ಮಾಡಿದಾಗ ಅವರಿಗೆ ತಕ್ಷಣಕ್ಕೆ ರೋಗಿಗಳ ಆರೈಕೆ ಮಾಡಲು ನುರಿತ ನರ್ಸ್ಗಳು ಬೇಕು. ಆಗ ಅವರು ಜಿಎನ್ಎಂ ಪದವೀಧರರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಯಾಕಂದ್ರೆ ಅವರು ಮೊದಲ ದಿನದಿಂದಲೇ ಕನಿಷ್ಠ ಮೇಲ್ವಿಚಾರಣೆಯಲ್ಲಿ ಕೆಲಸ ನಿಭಾಯಿಸಬಲ್ಲಲು ಅನ್ನೋ ನಂಬಿಕೆ ಇರುತ್ತೆ. ಹಾಗಾದರೆ ಉನ್ನತ ಶಿಕ್ಷಣ ಅಂದ್ರೆ ಮಾಸ್ಟರ್ಸ್ ಅಥವಾ PhD ಮಾಡಬೇಕು ಅಂದ್ರೆ ಅಲ್ಲಿಯೂ ಇದೇ ವ್ಯತ್ಯಾಸ ಮುಂದುವರಿಯುತ್ತಾ? ಖಂಡಿತ. ಅಲ್ಲಿ BSc ನರ್ಸಿಂಗ್ನ ದಾರಿ ಹೆಚ್ಚು ನೇರ. BSc ಮುಗಿಸಿದವರು ನೇರವಾಗಿ MSc ನರ್ಸಿಂಗ್ ಮತ್ತು ನಂತರ PhD ಮಾಡಬಹುದು. ಸಂಶೋಧನೆ ಅಥವಾ ಅಕಾಡೆಮಿಕ್ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಗುರಿ ಇದ್ರೆ BSc ಒಂದು ಎಕ್ಸ್‌ಪ್ರೆಸ್ ವೇ ಇದ್ದ ಹಾಗೆ. GNM ಮಾಡಿದವರು ಕೂಡ ಆ ದಾರಿಯಲ್ಲಿ ಹೋಗಬಹುದು. ಆದ್ರೆ ಅವರು ಮೊದಲು ಆ ಪೋಸ್ಟ್ ಬೇಸಿಕ್ BSc ಬ್ರಿಡ್ಜ್ ಕೋರ್ಸ್ ಅನ್ನು ದಾಟಬೇಕು. ಅಂದ್ರೆ ದಾರಿ ಇದೆ, ಆದ್ರೆ ಒಂದು ಹೆಚ್ಚುವರಿ ಹಂತವಿದೆ. ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳ ಬಗ್ಗೆ ಏನ್ ಹೇಳಬಹುದು? ನಮ್ಮ ಸೋರ್ಸ್ಗಳ ಪ್ರಕಾರ ಅಲ್ಲಿ ಪದವಿಗೆ ಹೆಚ್ಚು ಮನ್ನಣೆ ಅಲ್ವಾ? ಹೌದು. ಕೆನಡಾ, UK, ಆಸ್ಟ್ರೇಲಿಯಾದಂಥ ಅನೇಕ ದೇಶಗಳು ನರ್ಸಿಂಗ್ ಹುದ್ದೆಗಳಿಗೆ BSc ಡಿಗ್ರಿಯನ್ನೇ ಕನಿಷ್ಠ ಅರ್ಹತೆಯಾಗಿ ಪರಿಗಣಿಸುತ್ತವೆ. ಹಾಗಾಗಿ ವಿದೇಶದಲ್ಲಿ ಕೆಲಸ ಮಾಡುವ ದೀರ್ಘಕಾಲೀನ ಗುರಿ ಇದ್ರೆ BSc ನರ್ಸಿಂಗ್ ಮಾಡುವುದು ಹೆಚ್ಚು ಪ್ರಯೋಜನಕಾರಿ. ಓಕೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯ ನಂತರ ಒಬ್ಬ ವಿದ್ಯಾರ್ಥಿ ಈ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ಳಬೇಕು? ಇದನ್ನೊಂದು ರೀತಿ ಹೋಲಿಸುವುದಾದ್ರೆ GNM ಆಯ್ಕೆ ಮಾಡಿಕೊಳ್ಳೋದು ಒಂದು ಭರವಸೆಯ ಲೋಕಲ್ ಟ್ರೈನ್ ಹತ್ತಿದ ಹಾಗೆ. ಅದು ಬೇಗ ನಿಮ್ಮನ್ನು ಹತ್ತಿರದ ಸ್ಟೇಷನ್ಗೆ ತಲುಪಿಸುತ್ತೆ, ಕೆಲಸ ಸಿಗುತ್ತೆ. ಆದರೆ BSc ಅನ್ನೋದು ಒಂದು ಹೈಸ್ಪೀಡ್ ಎಕ್ಸ್‌ಪ್ರೆಸ್ ಟ್ರೈನ್ ಇದ್ದ ಹಾಗೆ. ಟ್ರ್ಯಾಕ್ ನಿರ್ಮಾಣಕ್ಕೆ ಸ್ವಲ್ಪ ಹೆಚ್ಚು ಸಮಯ ಹಿಡಿಯಬಹುದು, ಆದರೆ ಅದು ನಿಮ್ಮನ್ನು ದೂರದ ಊರುಗಳಿಗೆ, ಹೆಚ್ಚಿನ ಆಯ್ಕೆಗಳಿರುವ ಜಾಗಗಳಿಗೆ ಟ್ರೈನ್ ಬದಲಾಯಿಸದೆಯೇ ನೇರವಾಗಿ ಕೊಂಡೊಯ್ಯುತ್ತೆ. ಈ ಹೋಲಿಕೆ ಸರಿನಾ? ತುಂಬಾನೇ ಸೂಕ್ತವಾದ ಹೋಲಿಕೆ. ಅಂತಿಮವಾಗಿ ಯಾವುದು ಬೆಸ್ಟ್ ಅನ್ನೋದಕ್ಕಿಂತ ನನಗೆ ಯಾವುದು ಸರಿ ಅನ್ನೋದು ಮುಖ್ಯ. ಇದನ್ನೀಗ ಸಂಕ್ಷಿಪ್ತವಾಗಿ ಹೀಗೆ ಹೇಳಬಹುದು. ಒಂದು ವೇಳೆ ಆದಷ್ಟು ಬೇಗ ನರ್ಸಿಂಗ್ ವೃತ್ತಿ ಪ್ರವೇಶಿಸಿ ರೋಗಿಗಳ ನೇರ ಸೇವೆ ಮಾಡಬೇಕು, ಕೈಯಲ್ಲಿ ಕೌಶಲ್ಯ ಬೆಳೆಸ್ಕೊಳ್ಬೇಕು ಅಂತಿದ್ರೆ, ಅಥವಾ ವಿದ್ಯಾರ್ಥಿ ಕಾಮರ್ಸ್ ಅಥವಾ ಆರ್ಟ್ಸ್ ಹಿನ್ನೆಲೆಯಿಂದ ಬಂದಿದ್ರೆ GNM ಒಂದು ಅತ್ಯುತ್ತಮ ಮತ್ತು ಪ್ರಾಯೋಗಿಕ ಆಯ್ಕೆ. 3 ವರ್ಷಗಳಲ್ಲಿ ಅವರು ಕೆಲಸಕ್ಕೆ ಸಿದ್ಧರಾಗಿರ್ತಾರೆ. ಮತ್ತೊಂದೆಡೆ ಯಾರಾದರೂ ನರ್ಸಿಂಗ್ ಕ್ಷೇತ್ರದಲ್ಲಿ ಲೀಡರ್ಶಿಪ್ ಪಾತ್ರ ವಹಿಸಬೇಕು ಅಂದ್ರೆ ಮ್ಯಾನೇಜರ್, ಸೂಪರ್ವೈಸರ್ ಆಗಬೇಕು, ಅಥವಾ ಬೋಧನಾ ವೃತ್ತಿಗೆ ಹೋಗಬೇಕು, ಸಂಶೋಧನೆ ಮಾಡಬೇಕು, ಇಲ್ಲವೇ ವಿದೇಶದಲ್ಲಿ ಒಳ್ಳೆಯ ಅವಕಾಶಗಳನ್ನು ಪಡೆಯಬೇಕು ಅಂತ ಸ್ಪಷ್ಟವಾದ ಗುರಿ ಇಟ್ಕೊಂಡಿದ್ರೆ BSc ನರ್ಸಿಂಗ್ ಹೆಚ್ಚು ಸಮಗ್ರವಾದ ಮತ್ತು ನೇರವಾದ ದಾರಿಯಾಗಿದೆ. ಆ ಹೆಚ್ಚುವರಿ ಸೈದ್ಧಾಂತಿಕ ಜ್ಞಾನ ಈ ದೊಡ್ಡ ಜವಾಬ್ದಾರಿಗಳಿಗೆ ಬೇಕಾದ ಅಡಿಪಾಯವನ್ನು ಹಾಕಿಕೊಡುತ್ತೆ. ಹೌದು. ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಾಗ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಹಿನ್ನೆಲೆ, ಆರ್ಥಿಕ ಪರಿಸ್ಥಿತಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ದೀರ್ಘಕಾಲೀನ ಗುರಿಗಳ ಬಗ್ಗೆ ಸ್ಪಷ್ಟವಾಗಿ ಯೋಚಿಸಬೇಕು. ಆಗ ಈ ಎರಡರಲ್ಲಿ ಯಾವುದು ತಮಗೆ ಸರಿಹೊಂದುವ ಮೆಟ್ಟಿಲು ಅನ್ನೋದನ್ನು ಸುಲಭವಾಗಿ ನಿರ್ಧರಿಸಬಹುದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಿಂದ BSc ಮತ್ತು GNM ಕೇವಲ ಡಿಗ್ರಿ ಮತ್ತು ಡಿಪ್ಲೊಮಾ ಅಲ್ಲ, ಅವು ಎರಡೂ ವಿಭಿನ್ನ ವೃತ್ತಿಪರ ಮಾರ್ಗಗಳು ಅನ್ನೋದು ಸ್ಪಷ್ಟವಾಯಿತು. ಅರ್ಹತೆ, ಪಠ್ಯಕ್ರಮ ಮತ್ತು ವೃತ್ತಿ ಅವಕಾಶಗಳಲ್ಲಿ ಇರುವ ವ್ಯತ್ಯಾಸಗಳು ಒಬ್ಬ ವ್ಯಕ್ತಿಯ ಗುರಿಗಳಿಗೆ ತಕ್ಕಂತೆ ಹೇಗೆ ಒಂದನ್ನು ಇನ್ನೊಂದಕ್ಕಿಂತ ಉತ್ತಮ ಆಯ್ಕೆ ಆಗಿಸಬಹುದು ಅಂತಾನೂ ತಿಳಿದುಕೊಂಡವು. ಈ ಚರ್ಚೆ ಕೇಳುಗರಿಗೆ ಆ ನಿರ್ಧಾರ ತೆಗೆದುಕೊಳ್ಳಲು ಬೇಕಾದ ಸ್ಪಷ್ಟತೆಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಈ ಮಾತುಕತೆಯ ಕೊನೆಯಲ್ಲಿ ನನ್ನ ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇದೆ. ನಾವು ಈಗ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಟೆಲಿಮೆಡಿಸಿನ್, ಪರ್ಸನಲೈಸ್ಡ್ ಮೆಡಿಸಿನ್ ಇವೆಲ್ಲ ಆರೋಗ್ಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಭವಿಷ್ಯದಲ್ಲಿ ಒಬ್ಬ ನರ್ಸ್ಗೆ ಬೇಕಾದ ಕೌಶಲ್ಯಗಳು ಕೂಡ ಬದಲಾಗಬಹುದು. ಆಗ ಈ ಡಿಗ್ರಿ ಮತ್ತು ಡಿಪ್ಲೊಮಾ ನಡುವಿನ ಗೆರೆ ಅಳಿಸಿ ಹೋಗಿ ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯುವ, ಕೌಶಲ್ಯವನ್ನು ಅಪ್ಡೇಟ್ ಮಾಡಿಕೊಳ್ಳುವ ಹೊಸ ಮಾದರಿಯ ಶಿಕ್ಷಣ ವ್ಯವಸ್ಥೆ ಮುನ್ನೆಲೆಗೆ ಬರಬಹುದೇ? ಆಗ ಬಹುಶಃ 4 ವರ್ಷದ ಕೋರ್ಸ್ ಅಥವಾ 3 ವರ್ಷದ ಕೋರ್ಸ್ ಅನ್ನೋದಕ್ಕಿಂತ ನಿಮ್ಮಲ್ಲಿ ಇವತ್ತಿಗೆ ಬೇಕಾದ ಸ್ಕಿಲ್ಸ್ ಇದೆಯಾ ಅನ್ನೋ ಪ್ರಶ್ನೆ ಹೆಚ್ಚು ಮುಖ್ಯವಾಗ್ಬೋದೇನೋ. ಯೋಚಿಸಬೇಕಾದ ವಿಷಯ ಅಲ್ವಾ?